ದಿನ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥ ದಿನ. ಮಾತೃಶ್ರೀ ಅವರಿಗೆ ಆಗಿನ ವಯಸ್ಸು ಕೇವಲ 63. ಅವರು ಜೀವನದಲ್ಲಿ ಪ್ರವೇಶ ಆಗಿದ್ದು ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಜೀವನದಲ್ಲಿ ಪ್ರವೇಶವಾಗಿದ್ದು ಅವರ 12ನೇ ವಯಸ್ಸಿನಲ್ಲಿ. 12ರಿಂದ 63 ಅಂದರೆ 51 ವರ್ಷದ ಅವಧಿಯಲ್ಲಿ ಅವರು ಅನೇಕರಿಗೆ ಮಾತೃ ಸ್ವರೂಪಿಣಿಯಾಗಿ ವಿರಾಜಮಾನವಾಗಿದ್ದಾರೆ. ಕೇವಲ ಕನಸಂಜಾತರಾಗಿರ್ತಕ್ಕಂಥ ನಾವು 7-8 ಜನಕ್ಕೆ ಮಾತ್ರ ಅಲ್ಲದೇನೆ ಅನೇಕ ಶಿಷ್ಯರಿಗೆ ಮಾತೃ ಸ್ವರೂಪಿಯಾಗಿ ಯಾವ ವಿಷಯವನ್ನು ಭಕ್ತರ ಮನಸ್ಸಿಗೆ ತಲುಪಿಸಬೇಕೋ ಅದನ್ನು ತಲುಪಿಸಿರ್ತಕ್ಕಂಥ ಒಳ್ಳೆ ದಿವ್ಯ ಜೀವನ ನಡೆಸಿರ್ತಕ್ಕಂಥ ಪುಣ್ಯಾನುಭೂತಿ. ಮಾತೃಶ್ರೀಯವರ ಬಗ್ಗೆ ಹೇಳಬೇಕಾದರೆ ಅವರ ದಿವದ ಒಂದು ಕನ್ನಡಿ. ಅವರು ನೋಡೋದಕ್ಕೆ ತುಂಬ ಕುಬ್ಜವಾಗಿದ್ದರು, ಜಾಸ್ತಿ ಉದ್ದಾಗಿದ್ದರು. ಬಹುಶಃ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳಿಗೆ ಈಡು ನೋಡು ಇದ್ದಿಲ್ಲ. ಸಿಂಹಾದ್ರಿ ಸ್ವಾಮಿಗಳವರು 5 ಅಡಿ 7 ಇಂಚು ಅಷ್ಟು ದೃಢವಾಗಿ ತುಂಬ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಮೈಕಟ್ಟು. ಅದೇ ಅಮ್ಮನವಳು ಕೇವಲ 4 ಅಡಿ 10 ಇಂಚು. ನೀವು ವ್ಯತ್ಯಾಸ ಕಾಣಬಹುದು. ಅದನ್ನು ದೈವದ ಒಂದು ಸಂಕಲ್ಪ ಹೇಗಿದೆಯೋ ಗೊತ್ತಿಲ್ಲ. ಆ ದೈವ ಸಂಕಲ್ಪವನ್ನು ಮೀರಿ ನಾವು ನಡೆಯೋಕ್ಕಾಗುವುದಿಲ್ಲ. ನಾವು ಅಂದ್ಕೊಂತೀವಿ ಒಳ್ಳೆ ಹೆಂಡತಿನ ಕಟ್ಕೋಬೇಕು ಅಂತ, ಹೋಗಿ ಎಂಥದ ಕಟ್ಕೊಟ್ಟಿರ್ತಾರೆ ಹೆಂಡತಿನೇ, ಅದೇ ಎಂಥದ್ದು ಅನ್ನೋದು ಬೇರೆ ಮಾತು. ಅದು ನೀವು ಸಂಕಲ್ಪ ಮಾಡಿಕೊಂಡಿರೋ ಥರ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಅವನ ನಿರ್ಣಯ ತುದಿ ನಿರ್ಣಯ, ನಮ್ಮ ನಿರ್ಣಯ ತುದಿ ನಿರ್ಣಯ ಅಲ್ಲ. ಹಾಗಾಗಿ ಅವರ ಇಬ್ಬರ ಮಧ್ಯದಲ್ಲಿ ಜೀವನ 51 ವರ್ಷ ಕಾಲದ ಜೀವನ.